ಗರುಡ ಧ್ವಜನದ ಕೇಳುದ ಗಂಗಾ ತರಣನ ನುಡಿಗಳನ್ನು, ಗಂಗಾ ತರಣನ ನುಡಿಗಳನ್ನು. ಆಯ್ 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 ನುಡಿಗಳನ್ನು, ಗಂಗಾಧರನ ನುಡಿಗಳನ್ನು. ದುರಿತಗಳು ಒದಗದ ತೆರಳು ಶರಣರ, ದುರಿತಗಳು ಒದಗದ ತೆರಳು ಶರಣರ. ಪೊರೆಬುದೆ ಬಿರುದ ಶರಣರ, ಪೊರೆಬುದೆ ಬಿರುದ ದುರಿತಗಳೊದಗದ ತೆರಳು ಶರಣರ ಪೊರೆಬುದೆ ಬಿರುದೆನ್ನ. ಗರುಡ ಧ್ವಜನದ ಕೇಳುತ್ತ ಗಂಗಾ ತರಣನ ನುಡಿಗಳನ್ನು, ಗಂಗಾ ತರಣನ ನುಡಿಗಳನ್ನು. ಭೀಷ್ಮರೇ, ಕೃಷ್ಣ ನಿಮ್ಮ ನುಡಿಗಳನ್ನ ಕೇಳುತ್ತಾ ಕೇಳುತ್ತಾ ಹೋದ ಹಾಗೆ ಎಲ್ಲವನ್ನು ಕಂಡ ಅನುಭವ, ಅದನ್ನು ಕಂಡೇ ನೀವು ನುಡಿತಾ ಇದ್ದೀರೋ ಎನ್ನುವ ಅನುಭವ ನನ್ನ ಪಾಲಿಗೆ. ಕಾಣಿಕೆ ಅಂತ ಹೇಳ್ತಾ ಇದ್ದೀರಿ, ಚಿನ್ಮಯ ಎನ್ನುವ ಹಾಗೆ ಪ್ರಾರಂಭಿಸಿದ್ದೀರಿ. ನೀವು ಕಂಡ ಚಿನ್ಮಯತ್ವವೇ ಹೌದು ಅಂತ ಆದರೆ ನಿಮ್ಮ ಆಕ್ಷೇಪಗಳೆಲ್ಲ ಸೇರಬೇಕಾದದ್ದು ಮೃಣ್ಮಯತ್ವಕ್ಕೆ ಹೊರತು ಚಿನ್ಮಯತ್ವಕ್ಕೆ ಅಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ಅರಿತವರು, ಕಾಲದಲ್ಲಿ ಪ್ರಪಂಚಕ್ಕೆ ನೀವೇ ತಿಳಿ ಹೇಳಿದವರು. ಸಕಲರಂತೆ ಕರ್ಮಬಾಧೆಗೆ ಒಳಗಾದವನಂತೆ ಕಾಣ್ತಾ ಇದ್ದೀಯಲ್ಲ ಪರಮಾತ್ಮನೇ ಅಂತ ಪ್ರಶ್ನೆಯನ್ನ ಈಗ ಉತ್ಪತ್ತಿ ಮಾಡುತ್ತಾ ಕೇಳ್ತಾ ಇರುವ ನೀವೇ ಸಕಲರ ಸಾಲಿನಲ್ಲಿ ಸೇರಬಹುದಾದಂತವನಲ್ಲ, ಸರ್ವಜ್ಞನಿವನು, ಸರ್ವವ್ಯಾಪಕನಿವನು, ಸರ್ವಾತ್ಮನಿವನು ಅಂತ ತುಂಬಿದ ಸಭೆಯಲ್ಲಿ ಅಂದು ನೀವಾಡಿದ ಮಾತು ಸ್ಪಷ್ಟವಾಗಿ ನನಗೂ ನೆನಪಿದೆ. ಬಹುಶಃ ಸುಯೋಧನನಿಗೂ ನೆನಪಿರಬೇಕು. ಅಷ್ಟು ಸ್ಪಷ್ಟವಾಗಿ ಉದ್ಘೋಷಣೆ ಮಾಡಿದ ನಿಮಗೆ ಈಗ ಈ ಚಿನ್ಮಯತ್ವದಲ್ಲಿ ಎಲ್ಲಿ ಮೃಣ್ಮಯತ್ವದ ಭಾವ ಅಂಕುರ ಆಯಿತೋ, ಅಥವಾ ಮಣ್ಣಿನ ಯಾವೆಲ್ಲ ಭಾವಗಳು ಗುಣಗಳು ಈ ಚಿನ್ಮಯತ್ವದಲ್ಲಿಯೂ ಚಿಗುರೊಡೆಯುವುದಕ್ಕೆ ಪ್ರಾರಂಭ ಆಯಿತೋ ಎನ್ನುವಂತಹ ಸಂದೇಹ ಬರ್ತದೆ ಅಂತಾದ್ರೆ ಇರಲಿ ಭೀಷ್ಮರ್, ನಿಮಗಾಗಿಯೋ ಅಂತ ಆಲೋಚನೆ ಮಾಡಿದರೆ ನಾನು ಅಂದುಕೊಂಡಂತೆ ನಿಮಗಾಗಿ ಅಂತ ಮಾಡಿದ್ದು ಬಹಳ ಕಡಿಮೆ ಉಂಟು. ಇನ್ನಿತರರಿಗಾಗಿ ಅಂತಲೇ ನಿಮ್ಮ ಜೀವನವನ್ನು ಸವಸುತ್ತಾ ಇಲ್ಲಿಯವರೆಗಾಗಿ ಬಂದು ನಿಂತದ್ದು. ಈಗ ಈ ರಥದಲ್ಲಿ ನಿಂತು ಬಿಲ್ಲು ಹಿಡಿದು ಬಾಣ ಬಿಟ್ಟು ತಲೆ ಕಡಿಯುವುದಾದ್ರೂ ನಿಮಗಾಗಿಯೋ? ಅದೇ ಅಲ್ಲ ಅಂತ ಆದ ಮೇಲೆ ಈ ಪ್ರಶ್ನೆಯನ್ನನ್ನು ಮಾತ್ರ ನಿಮಗಾಗಿ ಅಂತ ಯಾಕೆ ತಿಳಿಯಬೇಕು? ಇರ್ಲಿ, ನೀವು ಬೆಳೆಸಿದ ಪ್ರಪಂಚಕ್ಕಾಗಿ ಅಂತಲೇ ಬೇಕಾದ್ರೂ ತಿಳಿಯುವ. ಇಲ್ಲ, ನಿಮ್ಮ ಅಂತರಂಗ ಎಂಬ ಪ್ರಪಂಚವೊಂದು ಬೇರುಂಟು, ಆ ಪ್ರಪಂಚದ ಸಮಾಧಾನಕ್ಕಾಗಿ ಅಂತ ಬೇಕಾದ್ರೂ ತಿಳಿಯುವ. ಆಚಾರ್ಯರೇ, ಏನು ಕೃಷ್ಣ, ಜೀವಭಾವದಲ್ಲಿ ಅನೇಕ ಆಕ್ಷೇಪಗಳು, ದೇವಭಾವದವರೆಗೂ ಮುಂಬರಿಯುವುದನ್ನು ಕಂಡೆವು ನಾವು. ಕೇವಲ ಜೀವನಾಗಿ ವ್ಯವಹಾರ ಮಾಡುವುದಾದ್ರೆ ಇದೆಲ್ಲ ಸಹಜ. ದೇವನಾದ ನಿನಗೂ ಅಂದ್ರೆ ಕೇವಲ ವಸುದೇವ ದೇವಕಿಯರ ಕಂದನಾಗಿ ಅಲ್ಲ ನೀವು ಕಂಡದ್ದು, ಅದಕ್ಕಿಂತ ಮೇಲಾಗಿ ಕಂಡದ್ದು. ಚಿನ್ಮಯನು ಮಣ್ಣನ್ನು ಮೈಗೆ ಮೆತ್ತಿಸಿಕೊಳ್ಳುವುದರಿಂದ ತಪ್ಪಿಸಿಕೊಳ್ಳಲಾರನೇನೋ ಅಂತ. ಮೃಣ್ಮಯತ್ವದಲ್ಲಿ ಚಿನ್ಮಯತ್ವ ಅಥವಾ ಚಿನ್ಮಯತ್ವದಲ್ಲಿ ಮೃಣ್ಮಯತ್ವ. ಮೃಣ್ಮಯರು ಅಂತ ಹೇಳಿದಲ್ಲಿಗೆ ಚಿನ್ಮಯತ್ವ ಇಲ್ಲ, ಆದ್ರೆ ಚಿನ್ಮಯತ್ವ ಎನ್ನುವಲ್ಲಿ ಮೃಣ್ಮಯತ್ವ ತುಂಬಿದೆ. ಹೌದು, ಅದರಲ್ಲಿ ಎಲ್ಲವೂ ಉಂಟಲ್ಲ. ಇದ್ದದ್ದನ್ನೇ ಮೆತ್ತಿಕೊಂಡದ್ದೇ ಹೊರತಾಗಿ
ಬೇರೊಂದನ್ನು ಎಲ್ಲಿಯೋ ಇರುವುದನ್ನು ನಾನು ಮೆತ್ತಿಕೊಂಡದ್ದಲ್ಲ ಎನ್ನುವುದಲ್ಲಿಯೇ ಸುಸ್ಪಷ್ಟವಾಗುತ್ತದೆ. ನನ್ನಲ್ಲಿರುವುದನ್ನೇ ನಾನು ಮೆತ್ತಿಕೊಂಡದ್ದು. ಅದು ಮಣ್ಣಾಗಲಿ ಮೈತ್ರಿ ಆಗಲಿ. ಅಲ್ಲ, ನಿನ್ನಲ್ಲಿ ಇರುವುದು ಬಿಡಲಾಗದ್ದರಿಂದಲೋ ಅಂತ ಪ್ರಶ್ನೆ. ಛೇ, ನನ್ನಲ್ಲಿರುವುದು ನನ್ನನ್ನು ಬಿಡಲಾಗದ್ದರಿಂದ. ಅದೇ, ಹಾಗಾದ್ರೆ ಇದು ಹೀಗೆ ಯಾಕೆ? ನಾನು ಬಿಡಲಾಗದ್ದರಿಂದ ಅಲ್ಲ. ಪ್ರಪಂಚದಲ್ಲಿ ಜೀವಭಾವಕ್ಕಾದ್ರೆ ಜೀವಕ್ಕೆ ಅದನ್ನು ಬಿಡುವುದಕ್ಕಾಗುವುದಿಲ್ಲ. ಸರಿ. ನನ್ನಲ್ಲಿ ಹಾಗಲ್ಲ, ಅದಕ್ಕೆ ನನ್ನನ್ನು ಬಿಡುವುದಕ್ಕಾಗುವುದಿಲ್ಲ. ಇನ್ನೂ ಸರಳವಾಗಿ ಹೇಳುವುದಾದರೆ, ಉಳಿದವರೆಲ್ಲ ಕರ್ಮವನ್ನು ಬಿಡಲಾಗದೆ ಮಾಡ್ತಾ ಇದ್ದಾರೆ. ನೀನು ಕರ್ಮಕ್ಕೆ ನಿನ್ನನ್ನು ಬಿಡಲಾಗುವುದಿಲ್ಲ ಅಂತ ಕರ್ಮನಿರತನಾಗಿತ್ತು. ಆಚಾರ್ಯರೇ, ಕರ್ಮವನ್ನು ಬಿಡಲಾರದೆ ಮಾಡ್ತಾ ಇದ್ದಾರೆ ಎನ್ನುವಲ್ಲಿಯೂ ಪ್ರಪಂಚದ ಸಾಮಾನ್ಯರ ದೃಷ್ಟಿಯಲ್ಲಿ ಆದ್ರೆ ಹೌದು ಅಂತ ಉತ್ತರ ಮುಗಿಸಬಹುದು. ಬಿಡುವುದಕ್ಕಾಗುವುದಿಲ್ಲ, ಮಾಡ್ಲೇಬೇಕು, ಹಣೆ ಬರ ಅಂತ. ನಿಮ್ಮಂಥವರಿಗೆ ಅಷ್ಟಕ್ಕೆ ನಿಲ್ಲಿಸುವುದಕ್ಕಿಲ್ಲ ಆಚಾರ್ಯರು. ಅಂದರೆ ಎಲ್ಲವನ್ನೂ ಕರ್ಮ ನಿಯಂತ್ರಿಸ್ತದೆ, ನಿನ್ನನ್ನು ಇರುವುದರಿಂದ ಹಾಗೆ ಕಾಣಿಸ್ತದೆ ಅಂತ ನಾವು ಹೊರಟರೆ ನನ್ನ ವಿಷಯ ಬಿಡುವ, ಪ್ರಪಂಚದ ಕೇವಲ ಜೀವಭಾವವನ್ನೇ ಲೆಕ್ಕಕ್ಕೆ ತೆಗೆದುಕೊಂಡ್ರು ಬಿಡಲಾಗದೆ ಕರ್ಮ ಮಾಡುವುದು ಯಾಕಾಗಿ ಆಚಾರ್ಯರೇ? ಅಲ್ಲ, ಬಿಡಲಾಗದೆ ಮಾಡುವುದು ಯಾಕಾಗಿ ಅಂತಂದ್ರೆ ಅದರಲ್ಲಿ ಉತ್ತರ ಇಲ್ವೋ? ಬಿಡಲಾಗದ್ದರಿಂದ ಅಂತ. ಬಿಡುವುದಕ್ಕಾಗುತ್ತದೆ ಎನ್ನುವುದು ನಿಜವಾದ ಉತ್ತರ. ಆದ್ದರಿಂದ ಯಾಕೆ ಅಂತ ಪ್ರಶ್ನೆ ಉತ್ಪತ್ತಿ. ಬಿಡುವುದಕ್ಕಾಗುತ್ತದೆ ಜೀವ ಭಾವದಲ್ಲಿಯೇ ಆಲೋಚನೆ ಮಾಡಿದರೆ ಕರ್ಮ ಎನ್ನುವುದು ನಿಯಂತ್ರಕವಾದದ್ದು ಹೌದೇ? ಎಲ್ಲಿಯವರೆಗೆ? ಒಂದು ನೆಲೆಯವರೆಗೆ ಮಾತ್ರ. ಅದನ್ನು ಮೀರಿನಾಗ ಜೀವಭಾವಕ್ಕೂ ಒಂದು ಸ್ವತಂತ್ರತೆ ಎನ್ನುವುದು ಕೊಡಲ್ಪಟ್ಟಿದೆ. ಪ್ರಪಂಚದ ಇತರ ಜೀವಜಾಲಗಳನ್ನು ಗಮನಿಸುವಾಗ ಅದು ಕಾಣಿಸೋದಿಲ್ಲ. ಮಾನವ ಎನ್ನುವಂತಹ ಜೀವಕ್ಕೆ ಬಂದು ನಿಂತಾಗ ಮಾತ್ರ ಅಲ್ಲೊಂದು ಜೀವಭಾವದ ಸ್ವತಂತ್ರತೆ ಇದೆ. ಅದಿಲ್ಲವಾದರೆ ತಸ್ಮೈ ನಮಃ ಕರ್ಮಣೆ ಎನ್ನುವ ಹಾಗೆ ಸರ್ವವೂ ಕರ್ಮಾಧಾರಿತ, ಕರ್ಮ ಪ್ರೇರಿತ. ಆದ್ದರಿಂದ ಕುರುಪತಿಯನ್ನು ನಿಂದಿಸುವುದಕ್ಕಿಲ್ಲ, ಧರ್ಮರಾಜನನ್ನು ಹೊಗಳುವುದಕ್ಕಿಲ್ಲ. ಧರ್ಮರಾಜನಿಗೆ ಅವನ ಕರ್ಮದಿಂದ ಒಳ್ಳೆಯದು ಮಾಡಿದ, ಇವನ ಕರ್ಮದಿಂದ ಕೆಟ್ಟದ್ದು ಮಾಡಿದ ಎಂಬಿಷ್ಟಕ್ಕೆ ಮಾತ್ರ ನಿಲ್ಲುತ್ತದೆಯೇ ಹೊರತು ಮುಂದೆ ಕರ್ಮ ಪ್ರಪಂಚ, ಕರ್ಮಶಾಸ್ತ್ರವನ್ನು ಆಲೋಚನೆ ಮಾಡುವಾಗ ಇಲ್ಲಿಗೆ ನಿಲ್ಲುವುದಿಲ್ವಲ್ಲ ಆಚಾರ್ಯ? ಆಲೋಚನೆ ಮಾಡಿ. ಯಾವುದನ್ನು? ಕರ್ಮವೇ ಪ್ರಧಾನ, ಅದು ಒಂದೇ ಎನ್ನುವುದೇ ಅಂತಿಮ ಅಂತ ಆದರೆ ಮಂತ್ರಗಳನ್ನು ಕಾಣುವ ಕಣ್ಣುಳ್ಳಂತಹ ಮಹರ್ಷಿಗಳು, ಮಹಾನ್ ಸೂರಿಗಳು, ಋಷಿ ಮುನಿಗಳು ಯಾರು ದೇವರನ್ನು ನೋಡುವುದಕ್ಕೆ, ಕಾಣುವುದಕ್ಕೆ ಮಾತನ್ನು ಕಳುಹಿಸಿ ಅಲ್ಲಿಯವರೆಗೆ ಹೋಗಿ ಮಾತು ಹಿಂದಿರುಗಿ ಬಂದಿತ್ತು. ದೇವರನ್ನು ಕಾಣುವುದಕ್ಕೆ ಹೊರಟ ಮಾತು ಹಿಂದಿರುಗಿ ಬಂದಾಗ ಅದೇನಾಯಿತು ಅಂತ ಕೇಳುವಾಗ ಪ್ರಪಂಚಕ್ಕೆ ಮಾರ್ಗದರ್ಶನವನ್ನು ಕೊಡುವಂತಹ ವೇದಗಳಾಯಿತು, ಅಲ್ಲ ಶಾಸ್ತ್ರಗಳಾಯಿತು ಎನ್ನುವ ಹಾಗೆ ಅರ್ಥ ಮಾಡಿಕೊಂಡ್ರೆ ಆ ಶಾಸ್ತ್ರಗಳೆಲ್ಲ ಕರ್ಮ ಎನ್ನುವ ಅಷ್ಟಕ್ಕೆ ನಿಲ್ಲುವುದಿಲ್ವಲ್ಲ. ಮತ್ತೆ ದುಷ್ಕರ್ಮ, ಸತ್ಕರ್ಮ ಎನ್ನುವ ಪ್ರಭೇದವಾದ್ರೂ ಯಾಕೆ? ಈಗ ಕರ್ಮವೇ ಎಲ್ಲದಕ್ಕೂ ಆಧಾರ ಅಂತ ಆದ್ರೆ ಕರ್ಮ ಇಷ್ಟು ಸಾಕಲ್ವ ಆಚಾರ್ಯರೇ? ದುಷ್ಕರ್ಮ ಸತ್ಕರ್ಮ ಅಂತ ಪ್ರತ್ಯೇಕ ಮಾಡುವ ಅನಿವಾರ್ಯತೆಯೇ ಇಲ್ಲ. ಯಾಕೆ? ಎಲ್ಲದಕ್ಕೂ ಕರ್ಮವೇ ಕಾರಣ. ಅಂದ್ರೆ ಮತ್ತೆ ಒಳ್ಳೆಯದ್ದು ಕೆಟ್ಟದ್ದು ಎನ್ನುವ ವಿಭಾಗವು ಬೇಡ. ಅಲ್ಲ, ಸುಖ ದುಃಖಗಳಿಗೆ ಹೇತುವಾಗಿ ಅದು ಹೇಗೆ ಅಂತಂದ್ರೆ ಒಂದು ಬಂಗಾರದ ಸರಪಣಿ ಆದ್ರೆ ಇನ್ನೊಂದು ಕಬ್ಬಿಣದ ಸಂಕಲೆ, ಎರಡು ಬಂಧಕವೇ ಅಲ್ವೋ ಅಂತ. ಖಂಡಿತವಾಗಿಯೂ ಹೌದು, ಬಂಧಕ ಹೌದು. ಆದ್ರೆ ಆ ಬಂಧನ ಎನ್ನುವಂತಹದ್ದು ಬಿಡಿಸಿಕೊಳ್ಳಲಾರದೇ ಇರುವಷ್ಟು ಪ್ರಧಾನತೆಯನ್ನು ಹೊಂದಿರುವುದು. ಕಬ್ಬಿಣದ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಎನ್ನುವಲ್ಲಿ ಕಬ್ಬಿಣದ ಸರಪಳಿಯಾಗಲಿ ಚಿನ್ನದ ಸರಪಣಿಯಾಗಲಿ ತನ್ನಿಂದ ತಾನೇ ಬಂಧಿಸಿತೋ? ಇಲ್ಲ. ಅದನ್ನು ಬಂಧಿಸಿದವ ಇನ್ನೊಬ್ಬ ಇದ್ದಾನೆ ಅಂತ ಆಯ್ತಲ್ಲ. ಆದ್ದರಿಂದ ಕರ್ಮ ಎನ್ನುವುದನ್ನು ನೀವು ಚಿನ್ನದ ಸರಪಣಿ, ಕಬ್ಬಿಣ ಸರಪಣಿ ಅಂತ ಹೇಗೆ ನೋಡಿ ಬಂಧಿಸುವುದಕ್ಕೊಬ್ಬ ಕರ್ತ ಇದ್ದಾನೆ ಅಂತ ಆದರೆ ಕರ್ಮ ಎನ್ನುವುದು ಸ್ವತಂತ್ರವಾಗಿ ಕರ್ತೃಸ್ಥಾನದಲ್ಲಿ ನಿಲ್ಲದೆ ಕರಣಸ್ಥಾನಕ್ಕೆ ಬಂದು ನಿಲ್ತದೆ ಅಂತ ಅರ್ಥ. ಆಗಲಿ, ಈಗ ಕರ್ತೃತ್ವವಾದ್ರೂ ಆಯಾ ವ್ಯಕ್ತಿಗೆ ತಾನೆ. ಆದ್ದರಿಂದ ಸ್ವತಂತ್ರ ಕರ್ತ. ಸರಿ, ಆ ಕರ್ತೃವಿಗೊಂದು ಸ್ವತಂತ್ರತೆ ಇದೆ. ಯಾವುದು ದುಷ್ಕರ್ಮ, ಯಾವುದು
ಸತ್ಕರ್ಮ ಎನ್ನುವ ಅರಿವಿನೊಂದಿಗೆ ತನ್ನನ್ನು ತಾನು ಆ ಪಥದಲ್ಲಿ ತೊಡಗಿಸಿಕೊಳ್ಳಬಹುದಾದಂತಹ ಸಂಪೂರ್ಣ ಅವಕಾಶ ಪ್ರಪಂಚದಲ್ಲಿ ಜೀವಕ್ಕೆ ಕೊಡಲ್ಪಟ್ಟಿದೆ. ನಿಮ್ಮ ಮೊಮ್ಮಗ ಹೇಳ್ತಾನೆ ದೇವರೇ ಅಂತರಂಗದಲ್ಲಿ ನಿಲ್ಲಿಸಿ ಎಲ್ಲವನ್ನೂ ಮಾಡ್ತಾ ಇದ್ದಾನೆ ಅಂತ. ಹಾಗೆಯೇ ಹೌದು, ಪ್ರಪಂಚಕ್ಕೆ ಅದೇ ಶಾಸ್ತ್ರವೇ ಆಗಿ ಹೋಗುತ್ತದೆ ಅಂತ ಆದರೆ ಮತ್ತೆ ಇತರ ದಂಡಶಾಸ್ತ್ರಗಳು ಯಾಕೆ, ಮತ್ತೆ ಪ್ರಾಯಶ್ಚಿತ್ತಾದಿ ಕರ್ಮಗಳು ಯಾಕೆ, ಎಲ್ಲವೂ ದೇವರೇ ನಿಂತು ಮಾಡಿಸಿದ್ದಾನೆ ಅಂತ ಆದರೆ ಪಾಪವೇನು ಪುಣ್ಯವೇನು ಅದನ್ನು ಪ್ರತ್ಯೇಕ ಮಾಡುವಂತಹ ಪ್ರಮೇಯವೇ ಇಲ್ಲ. ಮತ್ತದಕ್ಕೆ ಆಗಾಮಿ ಸಂಚಿತ ಪ್ರಾರಬ್ಧ ಅಂತೆಲ್ಲ ಪ್ರತ್ಯೇಕ ಮಾಡುವ ಯಾವುದು ಅನಿವಾರ್ಯವೇ ಅಲ್ಲ, ಕರ್ಮವೇ ಅಂತ ಹೇಳಿದ್ರೆ ಮುಗಿಯಿತು. ಆದ್ರೆ ಹಾಗಲ್ಲ, ಜೀವಿ ತನ್ನ ಸ್ವತಂತ್ರತೆಯಿಂದ ತನ್ನ ಬುದ್ಧಿಶಕ್ತಿಯಿಂದ ಗುರು ಹಿರಿಯರು ತೋರಿದಂತಹ ಮಾರ್ಗದಲ್ಲಿ ತನ್ನ ಮತಿಯನ್ನು ಅನುಸರಿಸುವ ಹಾಗೆ ಮಾಡಿ ಶಾಸ್ತ್ರಾಧ್ಯಯನವು ವಿದ್ಯೆಯ ಬಲದಿಂದಲೂ ತಾನು ಮಾಡಬೇಕಾದದ್ಯಾವುದು ಬಿಡಬೇಕಾದದ್ಯಾವುದು, ಆದ್ದರಿಂದಲೇ ವಿಧಿ ನಿಷೇಧ ಎರಡು ಹೇಳಲ್ಪಟ್ಟಂತಹದ್ದು. ಅದು ಯಾವುದೂ ತನಗೆ ಸಂಬಂಧವೇ ಇಲ್ಲ ಎನ್ನುವ ಹಾಗೆ ತನ್ನದೇ ಆದ ಮಾರ್ಗ ಎನ್ನುವ ತನ್ನ ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರವನ್ನಾಗಿಸಿ ಯಾವುದು ಆತ್ಮತಂತ್ರವಾಗಬೇಕಾದ ಸ್ವಾತಂತ್ರ್ಯ ಇದೆಯೋ ಅದನ್ನು ಇಂದ್ರಿಯ ತಂತ್ರವಾಗಿಸಿ ತನ್ನ ಇಂದ್ರಿಯ ಸುಖಕ್ಕಾಗಿ ಬಳಸ್ತಾ ಸಾಗುತ್ತಾನೆ ಅಂತಾದರೆ ಆಗ ಆ ಕರ್ಮಗಳೆಲ್ಲ ಬಂಧಕವಾಗಿ ಅವನನ್ನು ಕಾಡುವುದಕ್ಕೆ ಪ್ರಾರಂಭ ಮಾಡುತ್ತದೆ. ಯಾವಾಗ ಇದೆಲ್ಲದರ ಅರಿವಿದ್ದು ತಾನು ಮಾಡುವ ಕರ್ಮ ಎನ್ನುವುದು ಭಗವದರ್ಪಣ ಬುದ್ಧಿಯಿಂದ ಮಾಡುವಂತಹದ್ದು, ಇಲ್ಲಿಯ ತನ್ನ ಸ್ವತಂತ್ರತೆ, ಆ ಕರ್ತೃವಿನ ಸ್ವತಂತ್ರತೆ ಎನ್ನುವುದು ಎಲ್ಲಿಯವರೆಗೆ, ಆ ನಂತರದಲ್ಲಿ ಅದು ಭಗವದರ್ಪಣ ಭಾವದಿಂದ ತಾನು ಮಾಡುವಂತಹ ಕರ್ಮ ಎನ್ನುವ ಭಾವ ಎಲ್ಲಿ ಒಡಮೂಡುತ್ತದೋ ಅಲ್ಲಿ ಕರ್ಮ ಬಂಧಕವಾಗುವುದಕ್ಕೆ ಇಲ್ಲ. ಆಗ ತನ್ನಿಂದ ತಾನೇ ಕರ್ಮದಿಂದ ಬಿಡಿಸಿಕೊಳ್ಳುವುದಕ್ಕೂ ಸಾಧ್ಯ ಉಂಟು. ಆದ್ದರಿಂದ ಜೀವಭಾವದಲ್ಲಿ ಯೋಚನೆ ಮಾಡುವಾಗ ಇದ್ದ ಎಲ್ಲ ಅವಕಾಶಗಳನ್ನು ಬಿಟ್ಟುಕೊಂಡವನಾಗಿ, ಆದ್ದರಿಂದಲೇ ಆಚಾರ್ಯರೇ 8ಕ್ಕೆ ನಿನ್ನ ಮರಣ ಅಂತ ಒಬ್ಬನಿಗೆ ಸೂಚನೆ ಬರುತ್ತದೆ. ಆ 8ರವರೆಗಿರುವ ಅವಕಾಶ ಯಾಕೆ? ಹಾಳಾಗುವುದಕ್ಕೋ ಅಲ್ಲ, ಒಳ್ಳೆಯವನಾಗುವುದಕ್ಕೆ ಬೇಕಾಗಿ. ಆ 8ರವರೆಗೆ ತಾನು ಒಳ್ಳೆಯವನಾಗತಲೇ ಸಾಗಿದ ಶಾಸ್ತ್ರೀಯವಾದಂತಹ ಮಾರ್ಗದಲ್ಲಿ ಸಾಗತಾನೆ ಅಂತಾದರೆ 8ನೇದ್ದು ಮರಣ ಆಗುವುದಕ್ಕೆ ಇಲ್ಲ ಅಂತ ಅರ್ಥ. ಆದ್ದರಿಂದಾಗಿ ಅಲ್ಲಿಯವರೆಗಿನ ಸ್ವತಂತ್ರತೆಯನ್ನು ಅರ್ಥ ಮಾಡಿಕೊಳ್ಳದೆ ಅಲ್ಲಿಯೂ ಆತ ಸ್ವೇಚ್ಛೆಯನ್ನೇ ಮುಂದುವರಿಸ್ತಾನೆ ಅಂತಾದರೆ 8ನೇದ್ದು ಮರಣವಾಗಿಯೇ ಬರುವುದು ಸಹಜ ಅಲ್ಲವೋ, ಅನಿವಾರ್ಯ ಅಲ್ಲವೋ? ಇದಿಷ್ಟು ಜೀವಭಾವಕ್ಕೆ ಆಲೋಚನೆ ಮಾಡಿದ್ರೆ ತಾನು ಮಾಡುವ ತಪ್ಪಿಗೆ ಭಗವಂತನನ್ನು ಹೊಣೆ ಮಾಡುವ ಹಾಗಿಲ್ಲ ಆಚಾರ್ಯರೇ. ಆದ್ದರಿಂದ ನೀನು ಆಡಿದ್ದನ್ನೇ ಗ್ರಹಿಸುವುದು ಹೌದು ಅಂತ ಆದರೆ ಲೋಹ ನಮ್ಮದು, ಒಳ್ಳೆಯ ಲೋಹ ಅಂತ ಬಂಗಾರವನ್ನ ಆಯ್ಕೆ ಮಾಡಿಕೊಳ್ತೇವೆ. ಸರಪಣಿಯಾಗಿಸಿ ಕೈಗೋ ಕಾಲಿಗೋ ಬಂಧಿಸಿದ್ರೆ ನಮಗೆ ಅದು ನಿರ್ಬಂಧಕವಾಗ್ತದೆ. ಒಂದು ಹಂತದಲ್ಲಿ ಸರವಾಗಿಸಿದರೂ ಕೂಡ ಬದ್ಧತೆ ನಮಗೆ ಉಳಿಯುತ್ತದೆ. ನಮ್ಮ ಲೋಹದಿಂದ ನಮಗೆ ಬೇಕಾದ ವಿನ್ಯಾಸದಲ್ಲಿ ನಾವೇ ಆಭರಣ ಸಿದ್ಧಪಡಿಸಬೇಕು. ಅದನ್ನು ದೇವರ ಕೊರಳಿಗೆ ಹಾಕಬೇಕಲ್ವ? ಹಾಕಿ ಆಭರಣ ನಮ್ಮದ್ದು, ಲೋಹ ನಮ್ಮದ್ದು, ತೊಡಿಸುವುದು ಮಾತ್ರ ಅವನಿಗೆ. ಅವನಿಗೆ ತೊಡಿಸಿದ್ರು ಅದು ನಮ್ಮದ್ದೇ ಅಲ್ವಾ ಆಚಾರ್ಯರೇ? ಇಲ್ಲಿ ಯಾವ ಲೋಹ ನನ್ನದ್ದು, ವಿನ್ಯಾಸ ನನ್ನದ್ದು ಎನ್ನುವ ಎಲ್ಲದರಲ್ಲಿಯೂ ನನ್ನದ್ದು ನನ್ನದ್ದು ಎನ್ನುವುದನ್ನು ಪ್ರತ್ಯೇಕವಾಗಿ ಇರಿಸಿಕೊಂಡು ನಾನು ದೇವರ ಕೊರಳಿಗೆ ಹಾಕಿದ್ದೇನೆ ಎನ್ನುವುದು ಅಲ್ಲಿಗೆ ಮುಗಿಸಿದ್ರೆ ಫಲಪ್ರಾಪ್ತಿ ಇಲ್ಲ ಅಂತ ನಾನು ಹೇಳಿದ್ದೇನೆಂದ್ರೆ ಲೋಹವು ನಿನ್ನದ್ದು, ವಿನ್ಯಾಸವು ನಿನ್ನದ್ದು, ಆದ್ದರಿಂದ ಆಭರಣವು ನಿನಗೆ ಎನ್ನುವ ಭಾವ ಎಲ್ಲಿಗೆ ಮುಟ್ಟುತ್ತದೋ ಆಗ ಲೋಹಕ್ಕೆ ಹೊಡೆದ ಪಾಪ ನಿಮಗಿಲ್ಲ, ವಿನ್ಯಾಸಕ್ಕಾಗಿ ಕೆತ್ತಿದ ದೋಷ ನಿಮಗೆ ಬರುವುದಿಲ್ಲ ಅಂತ. ಕರ್ತೃವಾಗಿ ನಮ್ಮನ್ನು ನಾವು ಅಂಗೀಕರಿಸುವಾಗ ನನ್ನದ್ದು ಎಂಬ ಭಾವದಿಂದ ಆಡಿದನೇ ಹೊರತು ನಾವು ಮಾಡಿಸಿದ್ದನ್ನು ನಾವು ನಮ್ಮ ದೇವರಿಗೆ ಹಾಕುವುದು ಅಂತಂದ್ರೆ ನಾನಲ್ಲ, ನಾನು ನಿನ್ನವನು ಎಂಬ ಭಾವವೇ ತಾನೆ. ಅದನ್ನೇ ಉದ್ದೇಶಿಸಿ ನಾನು ಆಡಿದ್ದು. ಅಂತೂ ಬಂಧಕವಾಗದಂತೆ ವಿನಿಯೋಗಿಸುವ ವಿಧಾನ ಹೇಗೆ ಅಂತ ಜೀವನಿಗೆ ಬದ್ಧತೆ ಇಲ್ಲ. ಪ್ರಶ್ನೆ ಇರುವುದು ಕೃಷ್ಣ, ಹಾಗಾದ್ರೆ ದೇವರ ಕಳಿಗಳಿಗೆ ಅದರಲ್ಲೂ ದೇವಾಧಿದೇವನೆನಿಸಿದ ನಿನಗೆ ಈ ವ್ಯಾಮೋಹ ಬದ್ಧತೆ ಯಾಕೆ? ಅಥವಾ ವ್ಯಾಮೋಹದಂತೆ ಕಾಣುವ ಇದೇನು? ಇದೆಲ್ಲ ಭಾಗವತರಿಗಾಗಿ ಭೀಷ್ಮರೇ. ಹೇಗೆ? ಇದೆಲ್ಲ ಭಾಗವತರಿಗಾಗಿ. ಇಲ್ಲದಿದ್ದರೆ
ನಿಮ್ಮ ಮೊಮ್ಮಗನಿಗೆ ಮೊನ್ನೆ ಅಷ್ಟೇ ಹೇಳಿದ ಮಾತು, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಈ 3 ಲೋಕದಲ್ಲಿಯೂ ನಾನು ಮಾಡಲೇಬೇಕಾದ ಕರ್ತವ್ಯ ಕರ್ಮ ಎನ್ನುವುದು ನನಗಿಲ್ಲವೇ ಇಲ್ಲ. ಆದರೂ ಇದರಲ್ಲಿ ನಾನು ತೊಡಗಿಸಿಕೊಳ್ಳುತ್ತೇನೆ. ಯಾಕಾಗಿ? ಪ್ರಪಂಚಕ್ಕಾಗಿ ಮಾತ್ರ. ನಾನು ಹಾಗೆ ತೊಡಗಿಸಿಕೊಳ್ಳಿಲ್ಲ ಅಂತಾದರೆ ಪ್ರಪಂಚವೇ ಇಲ್ಲವಾಗಿ ಹೋಗುತ್ತದೆ. ಆ ನೆಲೆಯಲ್ಲಿ ಆ ಕರ್ತವ್ಯ ಕರ್ಮ ಎನ್ನುವುದು ಬಾಧಿಸಲ್ಪಡುವುದಿಲ್ಲ. ಇಳಿದು ಬರ್ತೇನೆ. ಯಾಕೆ? ಜೀವದಂತೆ ಬೀಳುವವನಲ್ಲ, ಇಳಿದು ಬರುವವನು. ಸ್ಯಾತ್ ಪರಮೇಶ್ವರಸ್ಯಾಪಿ ಇಚ್ಛಾಮಯಂ ಶರೀರಂ ಸಾಧಕಸ್ಯ ಅನುಗ್ರಹಾರ್ಥಂ. ಪರಮೇಶ್ವರನಿಗೂ ಇಚ್ಛಾಮಯವಾದಂತಹ, ಅವನ ಇಚ್ಛೆಗೆ ಬೇಕಾದಂತಹ ರೂಪಧಾರಣೆ ಉಂಟು, ಶರೀರ ಉಂಟು. ಯಾಕಾಗಿ? ನನಗಾಗಿ ಅಲ್ಲ. ಸಾಧಕಸ್ಯ ಅನುಗ್ರಹಾರ್ಥಂ. ಸಾಧಿಸುವವನಿಗೆ, ನನ್ನನ್ನು ಯಾರು ಸಾಧ್ಯ ಅಂತ ತಿಳಿದು ಸಾಧನಾ ಪಥದಲ್ಲಿದ್ದಾನೆಯೋ ಅವನ ಆ ಸಾಧನೆಗೆ ನಾನು ಸಾಧ್ಯನಾಗಿ ಒಲಿಯುವುದಕ್ಕೆ ಬೇಕಾಗಿ. ಆ ನೆಲೆಯಲ್ಲಿಯೇ ಆಲೋಚನೆ ಮಾಡಿದರೆ ನಾನು ಮೈತ್ರಿಯನ್ನು ಯಾಚಿಸ್ತೇನೆ, ಅಲ್ಲ ಅವರ ಮನೆಯ ಎಂಜಲೆಲೆಯನ್ನು ತೆಗೆಯುತ್ತೇನೆ. ಪ್ರಯೋಜನ ನನಗೋ ಅವರಿಗೋ? ಈಗ ಜೀವಭಾವದಲ್ಲಿ ನೋಡಿ, ನಾವು ಇನ್ನೊಬ್ಬರ ಮನೆಯಲ್ಲಿ ಕರ್ಮ ಮಾಡುತ್ತೇವೆ, ಏನನ್ನು ಬೇಡುತ್ತೇವೆ ಅಂತಾದರೆ ಬೇಡಿದವನಿಗೆ, ಎಂಜಲೆಲೆ ಎತ್ತಿದವನಿಗೆ ಲಾಭ, ಅವನಿಗೇನೋ ಸಿಗುತ್ತದೆ. ಆದರೆ ನನ್ನ ಬೇಡುವಿಕೆಯಲ್ಲಿ ಯಾವುದೇ ಕರ್ಮದಲ್ಲಿಯೇ ನೋಡಿ, ನನಗೇನಾದ್ರೂ ಲಾಭ ಕಾಣುತ್ತದೋ ನಿಮಗೆ? ಇಲ್ಲ. ಯಾರಿಗಾಗಿ ನಾನು ಬೇಡಿದ್ದೇನೆಯೋ, ನಾನು ಬೇಡಿದ್ದೇ ಇರಲಿ, ಯಾರಿಗಾಗಿ ಎನ್ನುವುದುಂಟು. ಆ ಯಾರಿಗಾಗಿ ಎನ್ನುವ ವ್ಯಾಪ್ತಿಯಲ್ಲಿಗೆ ಬರುತ್ತದೆ, ಅವನನ್ನೇ ಭಕ್ತ ಅಂತ ಕರೆದದ್ದು. ಆದ್ದರಿಂದ ಶರಣರನ್ನು ಪೊರೆಯುವಡೆ ನಾನು ಯಾವೆಲ್ಲ ರೂಪ ಧರಿಸ್ತೇನೆ. ಮೀನಾಗುತ್ತೇನೆ, ಕೂರ್ಮ ಆಗುತ್ತೇನೆ, ಮಾತಿಗೆ ತಪ್ಪಿದಂತೆ ಕಾಣಿಸ್ತದೆ. ನನ್ನ ಹೆಂಡತಿಯಾದ ಶ್ರೀಲಲನಾಪತೆ ಅಂತ ನೀವು ಸ್ತುತಿ ಮಾಡಿದ್ರು. ಆ ಶ್ರೀಯಲ್ಲಿಯೇ ನಾನು ಹೇಳಿಲ್ವೋ, ನಾನು ವೈಕುಂಠದಲ್ಲಿಲ್ಲ, ನಿನ್ನ ಹೃದಯದಲ್ಲಿಯೂ ಇಲ್ಲ. ಭಕ್ತರೆಲ್ಲಿದ್ದಾರೋ ಅಲ್ಲಿದ್ದೇನೆ ನಾನು. ಬಾರದೆ ಒದ್ದೆಯಾದವರನ್ನೆತ್ತುವುದಕ್ಕಾಗಿ ನಾನು ಒದ್ದೆಯಾದಂತೆ ತೋರುವುದೇ ಬಿಟ್ರೆ, ಒದ್ದೆಯಿಂದ ಮುದ್ದೆಯಾಗುವ, ಚಳಿ ಜ್ವರ ಬರುವ ಯಾವ ಅನಿವಾರ್ಯತೆಯೋ ನನಗಿರುವುದಿಲ್ಲ. ಆದ್ದರಿಂದ ಇಷ್ಟರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದು ಯಾಕಾಗಿ? ಇಷ್ಟು ಕಷ್ಟಪಡುವುದು ಯಾಕಾಗಿ? ಕಣ್ಣೀರರಿಸುವುದು ಯಾಕಾಗಿ? ಚಮ್ಮಟಿಕೆ ಹಿಡಿಯುವುದೋ, ಕೊಡಲು ಹಿಡಿಯುವುದೋ, ಬಿಲ್ಲುಬಾಣ ಧರಿಸುವುದೋ ಯಾಕಾಗಿ ಅಂತ ಕೇಳಿದ್ರೆ, ನನ್ನ ಭಕ್ತರಿಗಾಗಿ. ನನ್ನ ಭಕ್ತರಿಗಾಗಿ ನನ್ನನ್ನು ನಾನೇ ತೆತ್ತುಕೊಂಡವನಿದ್ದೇನೆ ಅಂತ ಆದ ಮೇಲೆ ಅದು ಕರ್ಮ ಬಂಧಕ್ಕಾಗಿ ಅಲ್ಲ, ಅವರ ವಿಮೋಚನಾರ್ಥವಾಗಿ ಮಾತ್ರ. ದೇವರೇ, ಪರಮೇಶ್ವರನಿಗಾದರೂ ಇಚ್ಛಾ ಮಾತ್ರ ಶರೀರ ಪ್ರಾಪ್ತಿಯಾಗುವುದು ಸಾಧಕನ ಸಾಧನೆಗಾಗಿ, ಅನುಗ್ರಹಕ್ಕಾಗಿ. ನನ್ನಲ್ಲಿ ಹೇಳಿದ ಈ ಮಾತನ್ನು ನನ್ನ ನೆಲೆಯಲ್ಲಿ ನಾನನ್ವಯಿಸಿ ನೋಡಿದ್ರೆ ನನಗದು ಅರ್ಥ ಆಗುವುದು ಹೇಗೆ ಗೊತ್ತೋ? ಹೇಗೆ? ದೇವರು ಕೃಷ್ಣ ಅದ್ದು ಕೃಷ್ಣನಿಗಾಗಿ ಅಲ್ಲ, ಭೀಷ್ಮರಿಗಾಗಿ ಅಂತ. ಹೌದಾ? ಅದು ಹೌದು ಅಂತಾದರೆ ದೇವರೇ, ಒಮ್ಮೆ ಸರಿ ಕಣ್ಣರಳಿಸಿ ನೋಡು ನಿಮ್ಮನ್ನು. ಭೇದ ವ್ಯಾಕೋ ಕಿಂಕರನಲ್ಲವೇ ನಾನು ಪಂಕಜಾಚ
ನಾನು ಕಿಂಕರನಲ್ಲವೇ ನಾನು ಶಂಕೆಯೇನೈ ಪಾರ್ಥನಧಿಕ ಕಿಂಕರನಾಗಿಗನೇ ನಿನಗೆ ಶಂಕೆ ಏನೈ ಪಾರ್ಥ ಅಧಿಕ ಕಿಂಕರನಾಗಿಗನೇ ನಿನಗೆ ಶಂಕೆಯೇರಿ ಪಾರ್ಥನಧಿಕ ಕಿಂಕರನಾಗಿಗನೇ ನಿನಗೆ ಪಂಕಜಾಕ್ಷ ಪಂಕಜಾಕ್ಷ ಬೇದವ್ಯಾಕು ಕಿಂಕರನಲ್ಲವೇ ನಾನು ಶಂಕೆಯೇರಿ ಪಾರ್ಥನಧಿಕ ಕಿಂಕರನಾಗಿಗನೇ ನಿನಗೆ ಶಂಕೆಯೇನೈ ಪಾರ್ಥನಧಿಕ ಕಿಂಕರನಾಗಿಗನೇ ನಿನಗೆ ಶಂಕೆಯೇನೈ ಪಾರ್ಥನಧಿಕ ಕಿಂಕರನಾಗಿಗನೇ ನಿನಗೆ ಶಂಕೆಯೇನೈ ಪಾರ್ಥನಧಿಕ ಕಿಂಕರನಾಗಿಗನೇ ನಿನಗೆ ಶಂಕೆಯೇನೈ ಪಾರ್ಥನಧಿಕ ಕಿಂಕರನಾಗಿಗನೇ ನಿನಗೆ ಪಂಕಜಾಕ್ಷ ಭೇದವ್ಯಾಕು ಕಿಂಕರನಲ್ಲವೇ ನಾನು ಪಂಕಜಾಕ್ಷ ಭೇದವ್ಯಾಕು ಕಿಂಕರನಲ್ಲವೇ ನಾನು ಶಂಕೆಯೇನೈ ಪಾರ್ಥನಧಿಕ ಕಿಂಕರನಾಗಿಗನೇ ನಿನಗೆ ಶಂಕೆಯೇನೈ ಪಾರ್ಥನಧಿಕ ಕಿಂಕರನಾಗಿಗನೇ ನಿನಗೆ ಶಂಕೆಯೇನೈ ಪಾರ್ಥನಧಿಕ ಕಿಂಕರನಾಗಿಗನೇ ನಿನಗೆ ಪಂಕಜಾಕ್ಷ ಭೇದವ್ಯಾಕು
ಶಂಕೆಯೇನೇ ಪಾರ್ಥನದಿಗ ಕಿಂಕರನಾಗಿಗನೇ ನಿನಗೆ ಪಂಕಜಾಕ್ಷ ಆನೆ 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 ಭಕ್ತರೆಲ್ಲ ಸ್ವಾಗತಿಸುವ ಉತ್ತರ. ಹೌದಪ್ಪ, ಎಷ್ಟು ಮೇಲಕ್ಕೆ ಹೋಗ್ತೀರಿ ನೀವು. ಮೇಲಿದ್ದವನನ್ನು ಮುಟ್ಲಿಕ್ಕೆ ಮೇಲೆ ಹೋಗಬೇಡುವ? ಸ್ತರ ಯಾವುದು ಅಂತ ನೋಡಿ ಅಲ್ವಾ ಸಂಚಾರ. ಪಂಕಜಾಕ್ಷ ಹೇಳಿ ಆಚಾರ್ಯರೇ. ಕಟಾಕ್ಷ ವೀಕ್ಷಣಕ್ಕಾಗಿ ಕಾಯ್ತಾ ಇರುವ ಭಕ್ತ ಕೋಟಿಯಲ್ಲಿ ನಾನು ಒಬ್ಬ. ಕಡೆಗಣ್ಣ ನೋಟ ಸಾಕಂತೆ ಭಗವಂತನದ್ದು, ಭಕ್ತ ಉದ್ಧಾರ ಆಗಬೇಕು ಅಂತ. ನೀ ಕಡೆಗಣ್ಣಿಂದ ನೋಡ್ಲಿಲ್ಲ ಅಂತ ನನ್ನ ಮಾತಿಲ್ಲ, ದೃಷ್ಟಿಪಾತವೇ ಆಗಲಿಲ್ಲ ಅಂತ ನನ್ನ ವಾದವೇ ಇಲ್ಲ, ಆರೋಪವೂ ಇಲ್ಲ. ಆದರೆ ಕಂಡದ್ದನ್ನು ನೀ ವಿನಿಯೋಗಿಸಿಕೊಳ್ತಾ ಇರುವ ಬಗೆಯ ಕುರಿತಾಗಿ ನನಗೆ ಬೆರಗು ಮತ್ತು ಆಕ್ಷೇಪ. ಸೊಗಸಾಗಿ ಕರ್ಮಬಂಧದ ನಿರೂಪಣೆಯನ್ನು ಕೊಡ್ತಾ ಆಡಿದೆ. ಒಬ್ಬ ಆತ ಬಿದ್ದವನು, ಈಜಲಾಗದ ಅಸಹಾಯಕ. ಇನ್ನೊಬ್ಬ ಈಜಬಲ್ಲ, ಹಾರುವವನು. ಅವನು ತಾನಾಗಿ ಇಳಿದದ್ದು ಬಿದ್ದವನನ್ನೆತ್ತುವುದಕ್ಕೆ. ಇಬ್ಬರು ಒದ್ದೆಯಾದದ್ದನ್ನು ನೋಡಿ ನೋಟಕನು ಇಬ್ಬರಿಗೂ ಈಜು ಬರುವುದಿಲ್ಲ, ಬಿದ್ದಿದ್ದಾರೆ, ಪತಿತರು ಅಂತ ನಿರ್ಣಯಿಸುವಂತಿಲ್ಲ. ಒಬ್ಬ ಜೀವನು ಪತಿತನಾದ್ರೆ ಇನ್ನೊಬ್ಬ ಅವತಾರ. ಅವತರಣ ಅಂದ್ರೆ ಅದೇ ತಾನೆ, ಇಳಿದು ಬರುವುದು. ಪ್ರಶ್ನೆ ಇರುವುದೇನು ಗೊತ್ತೇ ದೇವ್ರೆ? ಏನು? ಈಜು ಬಲ್ಲವ, ಎತ್ತುವಲ್ಲಿ ತೋಳಲ್ಲಿ ನಿಕ್ಷಿಪ್ತವಾದ ಸಾಹಸವನ್ನು ಹೊಂದಿದವನು, ಲಾಘವದಿಂದ ಎತ್ತಬಲ್ಲವನು, ಏಳಲಾಗದೆ ಕೈಕಾಲು ಹೊಡೆಯುತ್ತ ಅಸಹಾಯಕನಾದವನನ್ನು ಎತ್ತುವಾಗ ಅವನಿಗಿಂತ ಮೊದಲು ಬಿದ್ದವನನ್ನು ಇಳಿದ ಬಳಿಕವಾದರೂ ನೋಡಿದ. ಬಿದ್ದಿದ್ದಾನ? ನೋಡಿದವನನ್ನೇ ಆಧಾರವಾಗಿಸಿಕೊಂಡು ಅವನ ಬೆನ್ನ ಮೇಲೆ ಮೆಟ್ಟಿ ನಿಲ್ಲು, ನೀರಿನಿಂದ ಮೇಲೆ ನಿಲ್ಲುತ್ತಿ ನೀನು ಅಂತ ಆಡಿ ಮಾಡ್ತಾ ಇರುವುದು ನೀನು. ಅದು ಎಷ್ಟು ಪ್ರಾಯ ಎಷ್ಟಾಯ್ತು ಅರ್ಜುನನಿಗೆ? ಅಜ್ಜನಾಗಿ ವಯಸ್ಸು ಗೊತ್ತಿಲ್ಲದೆ ಕೇಳಿದ್ದಲ್ಲ ನಾನು. ನನಗಿಂತ ನಿಮಗೆ ಹೆಚ್ಚು ಗೊತ್ತಿರಬೇಕು ಆಚಾರ್ಯರೇ ಅಂತ ಹೇಳಬೇಡ. ಅವನಿಗಿಂತ ಎಷ್ಟು ಹೆಚ್ಚಾಯ್ತು ನನಗೆ ಗೊತ್ತುಂಟ ನಿನಗೆ ಅಂತ. ಆ ಆಯುಷ್ಯನಲ್ಲಿ ವಿವೇಕೋದಯ ಆದ ಬಳಿಕದ ಆಯುಷನ್ನು ಮಾತ್ರ ಗಣಿಸಿದ್ರೆ ಸಾಕು. ಆ ಪರಮ ಭಕ್ತಿಯನ್ನು, ನಿನ್ನಲ್ಲಿ ಅನುರಕ್ತಿಯನ್ನು ತೋರುತ್ತಾ ನಿನ್ನ ಉಪಾಸನೆಯಲ್ಲಿ ನಾನು ಕಳೆದ ದಿನಮಾನವನ್ನು ಗಣಿಸು ಪ್ರಭುವೆ. ಯಾಕೆ ಬೇಗ ತೋರ್ತಿ? ಬಿದ್ದವನು ಮುದುಕನಾದ್ರೂ ಬಲಿಷ್ಠನಾಗಿದ್ದಾನೆ ಎಂಬುದರಿಂದ ಅವ ಹೇಳುವಲ್ಲಿ ಆಕ್ಷೇಪ ಇಲ್ಲ. ನನ್ನ ಬೆನ್ನಾಗಬೇಕು ಅವನಿಗೆ ಮೆಟ್ಟುವುದಕ್ಕೆ ಅಂತ. ಯಾರ ಬೆನ್ನನ್ನು ಮೆಟ್ಟಿಸದ ನಿನ್ನ ಕರದಿಂದಲೇ ಎತ್ತಬಲ್ಲವನು ಮೆಟ್ಟಿಸಿಯೇ ಇಳಿಸಿ. ಯಾಕೆ ಅಂದ್ರೆ ನಿನಗೆ ಅವನನ್ನು ಉದ್ಧರಿಸುವ ಉದ್ದೇಶ ಮಾತ್ರ ಅಲ್ಲ, ಇವನನ್ನು ಮತ್ತಷ್ಟು ತಳ್ಳುವ ಬಯಕೆಯು ಇದ್ದ ಹಾಗೂ. ಪ್ರಶ್ನೆ ಇರುವುದದು. ಯಾಕೆ ಭೇದ? ಯಾಕೆ ಕಿಂಕರನಲ್ಲವೇ ನಾನು? ಹರಿಪ್ರೀತಿಕರವಾದ ಕೈಂಕರ್ಯವನ್ನು ನಾನು ಎಸಗಲಿಲ್ಲವೇ? ನಾನು ಎಸಗಿದ್ದರಲ್ಲಿ ಹರಿಯ ಅಪ್ರೀತಿಯನ್ನು ಸಂಪಾದಿಸುವ ಏನುಂಟು ದೇವರೇ? ಕೇಳೋಣ. ಯಾಕೆ? ಮಕ್ಕಳು ಮಾಡುತ್ತಾರೆ, ಮಗು ಅಂತ ತಿಳಿದು ಉತ್ತರಿಸಿ. ನೀವು ಭೀಷ್ಮನ ಮಾತನ್ನು ಮಗುವಿನ ಭಾವ ಅಂತ ತಿಳಿದೇ ಉತ್ತರಿಸಿದ್ರೆ ಸಾಕು. ಹಲವು ಮಕ್ಕಳ ತಾಯಿಯನ್ನು ಮಧ್ಯದಲ್ಲಿ ಒಂದು ಮಗು ಬಂದು ಆಕ್ಷೇಪಿಸ್ತದೆ, ಅಮ್ಮ ನಿನಗೆ ನನ್ನಲ್ಲಿ ಪ್ರೀತಿ ಇಲ್ಲ, ಕಡಿಮೆ ಆಗಿದೆ.
ಅಮ್ಮನನ್ನು ದೂರಿ ಆರೋಪ ಸ್ಥಾಪನೆ ಮಾಡುವುದು ಉದ್ದೇಶ ಅಲ್ಲ. ಅಮ್ಮನ ಪ್ರೀತಿಯನ್ನು ಸಂಪಾದಿಸುವಲ್ಲಿ ತಾನು ಹೇಗೆ ಪರಿಪೂರ್ಣನಾಗಬೇಕೆಂಬ ತಿಳಿಯಬೇಕೆಂಬ ಭಾವ, ಅಥವಾ ಕಡಿಮೆಯಾದದರ ಬಗೆಗಿನ ನೋವು. ಆ ನೋವು ಮಾತಾಗುತ್ತಾ ಉಂಟು, ಸನ್ನಿಧಾನ ಅದನ್ನು ಗ್ರಹಿಸಬೇಕು. ತಾಯ್ತನದಲ್ಲಿ ಆರೋಪ ಮಾಡ್ತೇನೆ ಎಂಬುದರಿಂದ, ಹಿಡಿಯುತ್ತೇನೆ, ಜಗ್ಗುತ್ತೇನೆ, ಸೆಳೆಯುತ್ತೇನೆ ಎಂಬುದರಿಂದ ನನಗೊಬ್ಬರಿಗೆ ಸೇರಬೇಕಾದ ತಾಯಿ ಎಂಬ ಆಗ್ರಹ ಇಲ್ಲ. ಆದರೆ ಕಿಂಕರನಲ್ಲವೇ ನಾನು? ಶಂಕೆ ಏನೇ ನಿನಗೆ? ನನ್ನ ಕೈಂಕರ್ಯದ ಕುರಿತಾದ ಶಂಕೆ. ಪಾರ್ಥನ ಅಧಿಕ ಭಕ್ತನಾಗಿ ಬಿಟ್ಟನೆ ಅದಲ್ಲ ಅಂತಾದರೆ ಹೇಳು ಪ್ರಭು, ಪಾರ್ಥನಿಂದ ನನಗೆ ಹೊಡೆಸುವುದಕ್ಕಾಗಿ ಪಾರ್ಥನ ರಥವನ್ನು ನನ್ನ ಮುಂಭಾಗದಲ್ಲಿ ಯಾಕೆ ತಂದೆ? ನಾನು ಏನು ತಪ್ಪು ಮಾಡಿದ್ದೇನೆ? ನಿನಗೆ ಸಖ ಹೌದು. ನೀನು ಹೇಳ್ತಿ ಭಕ್ತೋದ್ಧರಣಕ್ಕಾಗಿ ಕೈಂಕರ್ಯವನ್ನು ವ್ರತವಾಗಿ ಅಂಗೀಕರಿಸಿದ ಒಬ್ಬಾತ ಭಗವಂತನಿಗೆ ಈ ನಾಟಕದಲ್ಲಿ ಇದು ಸೇರ್ತದೆ, ಅಗ್ನಿಯಲ್ಲಿ ಸ್ನೇಹ. ಹೌದಾ ದೇವರೇ? ಪಾಂಡವ ಪಂಚಕರಿಗೆ ವಿರೋಧವನ್ನು ಸಾಧಿಸಬಹುದಾದ ಸ್ಥಾನದಲ್ಲಿ ನನ್ನ ಕಿಂಕರನಾದ ಭೀಷ್ಮ ಒಂದು ದಿನವೂ ಉಳಿಯದಿರಲಿ ಅಂತ ಒಂದು ವರ ನೀನು ಕೇಳಲಿಲ್ಲವಲ್ಲ? ಮೊಮ್ಮಕ್ಕಳಾದ ಪಾಂಡವರ ಮುಂಭಾಗದಲ್ಲಿ ಆಯುಧ ಪಾಣಿಯಾಗಿ ನಿಲ್ಲುವ ದುರ್ಯೋಗ ನಿನಗೆ ಕೊಡಬಹುದಾಗಿತ್ತು, ಬಿಡು, ಅದು ಪಾರ್ಥನಿಗೂ ಕೊಡಬಹುದು. ಆದರೂ ನೀನು ಜಗನ್ನಾಟಕದಲ್ಲಿ ಪಾತ್ರಧಾರಿಯಾಗಿ ಇಳಿದ ಬಳಿಕ ಸೂತ್ರಪಾಣಿತ್ವವನ್ನು ಕಾಣಿಸದೆ ಪಾತ್ರಾವೇಶದಿಂದಲೇ ವ್ಯವಹರಿಸ್ತಿ ಅಂತಾದ್ರೆ, ಅಗ್ನಿಯಲ್ಲೂ ಹೊರ ಕೇಳುವವನಾಗೆ ವ್ಯವಹರಿಸ್ತಿ ಅಂತಾದ್ರೆ, ಮೊಮ್ಮಕ್ಕಳಿಗೆ ಹೊಡೆಯದ ಅಜ್ಜನಾಗಿ ಭೀಷ್ಮರನ್ನು ಉಳಿಸುವಂತ ಅಗ್ನಿಯಲ್ಲಿ ಕೇಳಿದ್ರೆ ನಿನಗೆ ಆಗುತ್ತಿದ್ದ ಕೊರತೆ ಹೇಳಿಲ್ವಲ್ಲ ನೀನು? ಗಾಢ ಮೈತ್ರಿ ನಿನಗೆ ಬೇಕು ಅಂತ ಕೇಳಿದೆ ಅಲ್ಲವೇ? ಮೈತ್ರಿ ಬೇಡ ದೇವರೇ, ಶರಣ ಶರಣ್ಯ ಭಾವ, ಸೇವೆ ಸೇವಕ ಭಾವ, ಅದನ್ನು ನನ್ನಲ್ಲಿ ಜಾಗೃತವಾಗಿದ್ದದನ್ನು ಉಳಿಸಿ ಪೋಷಿಸುವ ಸಂಕಲ್ಪ ನೀನು ಮಾಡಿದ್ರೆ ಸಾಕು. ಅದಕ್ಕಾಗಿ ಯಾರದ್ದೋ ವರದ ಋಣವನ್ನು ನೀನು ಹೊರಬೇಕು ಅಂತ ನಾನು ಹೇಳುವುದಿಲ್ಲ. ನೀನು ಹೊಡೆಸುವ ಸಂಕಲ್ಪ ತೊಟ್ಟಿದ್ದೀಯಲ್ಲ ದೇವರೇ. ಏನಾಗಿದೆ? ಕಿಂಕರನಲ್ಲವೇ ನಾನು? ಪಾರ್ಥ ಅಧಿಕ ಭಕ್ತನೇ, ಆದರೆ ಹೇಳು ದೇವರೇ, ಯಾವ ವಿಧದಿಂದ ನನ್ನನ್ನು ಮೀರಿಸಬಲ್ಲ ಭಾಗವತ ಪ್ರಜ್ಞೆ ಪಾರ್ಥನಲ್ಲುಂಟು ಅಂತ ನೀನು ಯಾವ ವಿಧದಿಂದ ನಿರ್ಣಯಿಸಿದೆ? ನನಗೆ ಬೇಕದು. ಅತ್ಯಾಸಕ್ತಿಯಿಂದ ಅತ್ಯಾನುರಕ್ತಿಯಿಂದ ಒಬ್ಬಾಕೆ ತಾಯಿ ಒಂದು ಮಗುವನ್ನು ಪೋಷಿಸ್ತಾಳೆ ಅಂತಾದರೆ, ಸರ್ವ ವಿಧದಿಂದಲೂ ಬೆಳೆಸ್ತಾಳೆ ಅಂತಾದರೆ, ಹಾಗೆಯೇ ಬೆಳೆಯುವ ಬಯಕೆಯನ್ನು ಬಗೆಯಲ್ಲಿ ಹೊತ್ತ ಮಗುವಾಗಿ ಕಡುವೃದ್ಧನಾದ ಭೀಷ್ಮ ಕೇಳ್ತಾ ಇರುವ ಪ್ರಶ್ನೆ ಇದು. ಉತ್ತರ ಬೇಕು ನನಗೆ. ಜೀವಭಾವದ ಬೇಟ, ದೇವಭಾವದ ಬೇಟ. ಜೀವಭಾವದ ಬೇಟ ಆಕ್ಷೇಪಕ್ಕೆಣೆಯಾಗುತ್ತದೆ, ದೇವಭಾವದ ಬೇಟ ಹಾಗಲ್ಲ. ಬೇಟವನ್ನು ನನ್ನಲ್ಲಿ ಕಾಣುತ್ತೀರಿ ಜೀವಭಾವದಿಂದ. ತೋರ್ಲಿಲ್ವೇ ನೀನು? ಅದಿರುವುದಾದ್ರೆ ನಿಮ್ಮೊಳಗು ಭಯರ ಪಾಲಿಪನಾದಿ ಪಿತಾಮಗನು, ಆದಿ ಪಿತಾಮಗನು. ಪಿತಾಮಗನು ಕಾದಿಗ ತೈಲವ ತೊಡೆದನೆ ಧರ್ಮಜ, ಕಾದಿಗ ತೈಲವ ತೊಡೆದನೆ ಧರ್ಮಜ. ಹೋದೆಯ ಗುರುಬಲಗೆ ನೀ ಹೋದೆಯ ಗುರುಬಲಗೆ, ಕಾದಿಗ ತೈಲವ ತೊಡೆದನೆ ಧರ್ಮಜ. ಹೋದೆಯೋ ಕುರುಬಲಗೆ, ಕುರುಬಲಗೆ. ಕಾದಿಗ ತೈಲವ ತೊಡೆದನೆ ಧರ್ಮಜ, ಹೋದೆಯ ಕುರುಬಲಗೆ. ಬೆದೌರಿ ಮೊಳಗು ಭಜರ ಪಾಲಿಪನಾದಿ ಪಿತಾಮಗ. ಆ
ಭೇದವಾದಂತಹ ನನ್ನಲ್ಲಿ ಭೇದ ಕಾಣಿಸ್ತದೆ ಆಚಾರ್ಯರೇ ನಿಮಗೆ? ಅಭೇದವಾಗಿರಬೇಕಾದದ್ದೆಲ್ಲ ಭೇದಾತ್ಮಕವಾಗಿ ಕಾಣುವುದಕ್ಕೆ ಮೂಲ ಅದೇ. ಆ ಭೇದದಲ್ಲಿ ನೀವೆಷ್ಟು ದೃಢವಾಗಿ ಸಿಲುಕಿದ್ದೀರಿ ಎನ್ನುವುದಕ್ಕೆ ಮಾತ್ರ ಈ ಮಾತು ಪುಷ್ಟಿಯನ್ನು ಕೊಟ್ಟೀತೇ ಹೊರತು ಇಲ್ಲದಿದ್ರೆ ಆಲೋಚಿಸಿ ಆಚಾರ್ಯರೇ. ನೀನು ಹೇಗೂ ನೆಲೆ ಬದಲಿಸಬಲ್ಲೆ. ಈಗ ನಾ ಕೇಳಿದ್ದು ನನಗೆ ಇರಿಯುವ ಆಯುಧ ಆಯ್ತು. ನಾನು ನೆಲೆ ಬದಲಿಸಬಲ್ಲೆ. ಯಾಕೆ? ನನಗೆ ಇಂಥದ್ದೇ ನೆಲ ಅಂತಲ್ಲ, ನಿನಗೆ ಎಲ್ಲವೂ ನಿನ್ನದೇ ನೆಲೆ. ನಾನು ಜಲವನ್ನು ನೆಲೆಯಾಗಿಸಿಕೊಳ್ಳಬಲ್ಲೆ, ಆಕಾಶವನ್ನು ನೆಲವಾಗಿಸಿಕೊಳ್ಳಬಲ್ಲೆ. ನೀವು ನೆಲದಲ್ಲಿ ನಿಂತವರು, ನೀವು ನೆಲೆ ತಪ್ಪಬಹುದೋ ಅಂತ ಪ್ರಶ್ನೆ ಇರುವುದು. ಇಲ್ಲ, ನಿನ್ನನ್ನು ಹಿಡ್ಕೊಂಡದ್ದಕ್ಕೆ ಈ ಸಲ ಬಿಡುವುದಿಲ್ಲ, ನಾನು ತಪ್ಪಬಾರದು ಎಂಬುದಕ್ಕೆ ಹೇಳು ಆಚಾರ್ಯರೇ. ದೇವ ನಿನ್ನಲ್ಲಿ ಭೇದವೋ? ಸ್ಪಷ್ಟವಾದ ಉತ್ತರ ಹೌದು, ನನ್ನಲ್ಲಿ ಭೇದವೇ. ನಾನು ಭೇದ ಮಾಡುವವನೇ. ನೀವೆಂದಂತೆ ಅಲ್ಲ, ನೀನು ಆಡುವಾಗ ಮಧ್ಯದಲ್ಲಿ ನಾನು ಕೇಳುವುದಿಲ್ಲ. ಯಾಕೆ ಅಂದ್ರೆ ನೀನು ಎಲ್ಲಿ ನಿಲ್ಲಿಸಬೇಕು ಅಂತ ನಿನ್ನ ಸಂಕಲ್ಪ, ಅದು ನಿಲ್ಲಿಸಿದ ಮೇಲೆ ಗೊತ್ತಾಗುತ್ತೆ ಆಚಾರ್ಯರೇ. ಕೇವಲ ಆಡುವ ಮಾತಿಗೆ ಮಾತ್ರ ಅಲ್ವಲ್ಲ ನನ್ನ ಸಂಕಲ್ಪ. ಎಲ್ಲದಕ್ಕೂ, ಮಾಡುವ ಕರ್ಮಕ್ಕೂ ಮಾಡುವ ಕೃತಿಗೂ ಕೃಷ್ಣ ಸಂಕಲ್ಪವೇ ಮೂಲ ಎನ್ನುವ ಭಾವ ಪ್ರಾಮಾಣಿಕವಾಗಿರಬೇಕಲ್ವ? ಅದು ಉಂಟು ಅಂತಾದ್ರೆ ಆಲೋಚನೆ ಮಾಡಿ. ದೇವ ಭಾವದಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ, ನಿಮಗೆ ಗೊತ್ತಿಲ್ಲದಿರುವುದಲ್ಲ ಆಚಾರ್ಯರೇ, ನೆನಪಿಸುವುದಷ್ಟೇ. ಯಾವುದನ್ನು? ದೇವ ಭಾವಕ್ಕೆ ಭೇದ ಉಂಟೇ ಉಂಟು. ಪಕ್ಷಪಾತ ನೀವೆಂದಂತೆ ಪ್ರಾಮಾಣಿಕವಾಗಿ ಹೇಳ್ತೇನೆ ಉಂಟು ದೇವ ಭಾವಕ್ಕೆ. ವೈಷಮ್ಯ ನೈರ್ಘೃಣ್ಯೇನ ಸಾಪೇಕ್ಷತ್ವ ಸೂತ್ರ ಹೌದದು. ಸೂತ್ರ ಹೇಳುವ ಆಂತರ್ಯದ ಅರ್ಥ ಏನು ಆಲೋಚಿಸಿ ಆಚಾರ್ಯರೇ. ಇರುವ ಪಕ್ಷಪಾತ ಯಾವುದು ಅಂತ ನೋಡುವಾಗ ಧರ್ಮ 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 ಅಧರ್ಮ ಎನ್ನುವ ಎರಡು ಪಕ್ಷವನ್ನು ಬಿಟ್ರೆ ನೀವೆಂದಂತೆ ಜೀವಭಾವದಲ್ಲಿರುವ ಕೌರವ ಪಾಂಡವರೆಂಬ ಪಾರ್ಥ ಭೀಷ್ಮರೆಂಬ ಭೇದ ಅಲ್ಲ, ವ್ಯಕ್ತಿಶಃ ಭೇದ ಅಲ್ಲ, ಖಂಡಿತವಾಗಿ ಅಲ್ಲ, ತಾತ್ವಿಕವಾಗಿ ನೆಲೆಯನ್ನಾಧರಿಸಿದ ಭೇದ. ನೀವೀಗ ಯಾವ ಸೂತ್ರವನ್ನು ಹೇಳಿದ್ರು ಆ ಸೂತ್ರ ಇರುವುದೇ ಹಾಗೆ. ಸರಿ, ವ್ಯಕ್ತಿಗತವಾದಂತಹ ಭೇದ ಅಲ್ಲ ಭಗವಂತನಿಗೆ. ಜೀವರ ಅಪೇಕ್ಷೆಯನ್ನು ಅನುಸರಿಸಿ ಭೇದ. ಜೀವರ ಅಪೇಕ್ಷೆಯನ್ನು ಅನುಸರಿಸಿ ಜೀವರಲ್ಲಿಯೂ ಭಕ್ತರಲ್ಲಿಯೂ ಭೇದವನ್ನು ಕಾಣಿಸಿದ್ದೇನೆ ನಾನು. ಅರ್ಥಿ, ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸು ಈ ನೆಲೆಯಲ್ಲಿ ಯಾವ ಯಾವ ನೆಲೆಯ ಭಕ್ತರಿಗೆ ಭಗವಂತ ಒದಗಿ ಬರಬಹುದಾದ ಅವರದ್ದಾದಂತಹ ಕರ್ಮಕ್ಕೆ ಫಲಪ್ರದಾಯಕತ್ವವನ್ನು ನೀಡಬಹುದಾದಂತಹ ನೆಲೆ ಯಾವುದು? ಭಕ್ತರ ಭಕ್ತಿ ಎಷ್ಟು ಸ್ವಾತಂತ್ರ್ಯದಿಂದ ಕೂಡಿದ್ದೋ ಫಲಪ್ರದಾಯಕತ್ವಕ್ಕೆ ಸ್ವಾತಂತ್ರ್ಯ ಯಾರಿಗೆ ಭೀಷ್ಮರೇ? ಭಕ್ತನಿಗೋ ಭಗವಂತನಿಗೋ? ಭಕ್ತನ ಭಕ್ತಿಗೆ ಫಲ ಇಂಥದ್ದು ಕೊಡುವ ಸ್ವಾತಂತ್ರ್ಯ ಯಾರದ್ದು ಆಚಾರ್ಯರೇ? ಭಗವಂತನದ್ದಲ್ವೋ? ಒಪ್ಪುತ್ತೇನೆ. ಹಾಗೆ ಆ ನೆಲೆಯಲ್ಲಿ ಆಲೋಚನೆ ಮಾಡಿ. ಅರ್ಥಿ ಅಂತ ಆ ಸಾಲಿಗೆ ಸೇರಿದ ಭಕ್ತನೊಬ್ಬ ಜ್ಞಾನಿಗೆ ಸಿಗಬೇಕಾದಂತಹ ಫಲ ಬೇಕು ಅಂತ ಆಲೋಚನೆ ಮಾಡಿದರೆ ಅದು ಭಗವಂತನ ತಪ್ಪಾಗುವುದಿಲ್ಲ. ಭಕ್ತ ಭಕ್ತಿಯನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮುಂಬರಿದದ್ದೇ ಕಾರಣವಾಗುತ್ತದೆಯೇ ಹೊರತು ಮತ್ತಿನ್ನೇನೂ ಇಲ್ಲ. ನಿಮಗೆ ಉದಾಹರಣೆ ಸುಂದರವಾಗಿ ಹೇಳಿದ್ರಿ. 4 ಜನ ಮಕ್ಕಳಲ್ಲಿ ಆ ಒಂದು ಮಗುವಿಗೆ ತಾಯಿ ಏನೋ ಪ್ರೀತಿಯಲ್ಲಿ ಕೊರತೆ ಅಂತ ಕಂಡಿತು ಎನ್ನುವ ನೆಲೆಯಲ್ಲಿ ಸತ್ಯವೋ? ಸತ್ಯವಲ್ವಲ್ಲ. ಹಾಗಂತ ಮಗು ಕೇಳುವುದು ತಪ್ಪು ಅಂತಲ್ಲ, ಮಗುವಾಗಿ ಅದು ಸತ್ಯ ಅಂತ ಕಾಣುತ್ತದೆ. ತಾಯಿಯನ್ನು ಕಾಡಿಸುವುದು, ಪೀಡಿಸುವುದು ಉದ್ದೇಶ ಅಲ್ಲ, ತನಗೆ ಪ್ರೀತಿ ಬೇಕೆಂಬುದು ಮಾತ್ರ ಲಕ್ಷ್ಯ ಅಲ್ಲವೇ? ತಾಯಿಯಲ್ಲಿ ದೋಷಾರೋಪ ಮಾಡಿ ಅವಳನ್ನು ತಪ್ಪಿತಸ್ಥಳನ್ನಾಗಿ ನಿರೂಪಿಸಬೇಕು ಅಂತ ಅಲ್ಲ. ಅಲ್ಲವೇ ಅಲ್ಲ. ಮಗುವಿನ ಭಾವವೂ ಅದಲ್ಲ, ಸತ್ಯವೂ ಅದಲ್ಲ. ಸತ್ಯವೋದಾಗುವುದಕ್ಕೆ ಸರಿ ಆಚಾರ್ಯರೇ ಆಲೋಚಿಸಿ. 5 ವರ್ಷದ ಚಿಕ್ಕ ಕಂದಮ್ಮನಿಗೆ ತಟ್ಟೆಯಲ್ಲಿರುವ ಅನ್ನವನ್ನು ಕೈಯಲ್ಲಿ ಕಲಸಿ ಹಾಲನ್ನು ಮಿಶ್ರಗೊಳಿಸಿ ತುತ್ತನ್ನು ನಾಲಿಗೆಯ ಮೇಲೆ ಇಡಬೇಕು ಅಮ್ಮ, ಅಲ್ಲವೇ? ಅದನ್ನು ಕಂಡಂತಹ 15 ವರ್ಷದ ಉಪನಯನ ಸಂಸ್ಕಾರ ಆದಂತಹ ಮಗನೂ ಬಂದು ಅಮ್ಮ ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆದಾಗುಂಟು, ಅವನಿಗೆ ತಮ್ಮನಿಗಾಗುವಾಗ ಬಾಯಿಗೆ ತುತ್ತನ್ನಿಡ್ತಿ, ನನಗಾಗುವಾಗ ತಟ್ಟೆಯಲ್ಲಿ ಹಾಕಿ ಕೊಡ್ತಿ, ಉಣ್ಣು ಮಗನೇ ಎನ್ನುವ ಹಾಗೆ ಇದು ಭೇದ ಅಲ್ವೋ ಅಂತ ಕೇಳಿದ ಹಾಗುಂಟು ಆಚಾರ್ಯರೇ. ನೀವು ಮಗುವಾಗಿಯೇ ಕೇಳಿದ್ದೀರಿ. ತಾಯಿಯಾಗಿ ನಾನು ಉತ್ತರ ಕೊಡುವುದೇನು ಗೊತ್ತುಂಟು? ಏನು? 5 ವರ್ಷದ ಮಗುವಿಗೆ ತುತ್ತನ್ನು ನಾಲಿಗೆ ಮೇಲೆ ಇಡ್ತೇನೆ ತಾಯಿಯಾಗಿ. 15 ವರ್ಷದ ಪ್ರಬುದ್ಧನಾದ ಮಗನಿಗೆ ತಟ್ಟೆಯಲ್ಲಿ ಊಟ ಕೊಡುತ್ತೇನೆ. ಊಟಕ್ಕೆ ಬೇಕಾದ ಮೇಲೋಗರವು ಸುಂದರವಾಗಿಯೇ ಉಂಟು.
ಈ ಯಾವುದು ಮೇಲೋಗರವೇ ಬೇಡ ಅಂತ ಮೇಲೆ ಹಾಕಿಕೊಂಡ ಪದಾರ್ಥ ಬೇರೆಯದ್ದಾದ್ರೆ ತಾಯಿಯನ್ನು ದೂಷಿಸುವುದು, ತಾಯಿಯನ್ನು ದೂಷಿಸುವುದಕ್ಕಿಲ್ವಲ್ಲ. ಮರ್ಕಟ ಕಿಶೋರ ನ್ಯಾಯವೋ, ಮಾರ್ಜಾಲ ಕಿಶೋರ ನ್ಯಾಯವೋ. ಮಂಗನ ಮರಿಯೊಂದು ತಾಯಿಯನ್ನೇ ಗಟ್ಟಿಯಾಗಿ ಅವಚಿಕೊಳ್ಳುತ್ತದೆ. ಮರ್ಕಟ, ತಾಯಿ ಮರ್ಕಟ ಅದನ್ನು ಹಿಡಿದುಕೊಳ್ಳಬೇಕು ಅಂತಿಲ್ಲ, ಮಗುವೇ ಗಟ್ಟಿಯಾಗಿ ತಪ್ಪಿಕೊಳ್ಳುವುದು. ಮಾರ್ಜಾಲ ಕಿಶೋರವಾದರೆ, ಬೆಕ್ಕಿನ ಮರಿಯಾದರೆ, ಬೆಕ್ಕು ತಾಯಿ ಬೆಕ್ಕೆ ತನ್ನ ಮರಿ ಬೆಕ್ಕನ್ನು ಕಚ್ಚಿಕೊಂಡು ಒಯ್ತದೆ. ಅಯ್ಯೋ ಮರಿಯನ್ನು ಕಚ್ಚಿಕೊಂಡು ಒಯ್ತದಲ್ಲ ಅಂತ ತಾಯಿಗೆ ಬಯ್ಯುವ ಹಾಗೂ ಇಲ್ಲ. ಅದರ ಕಚ್ಚುವಿಕೆ ಆ ಮರಿ ಬೆಕ್ಕಿಗೆ ಗಾಯವಾಗದ ರೀತಿಯಲ್ಲಿ ಇರ್ತದೆ. ಇಲಿಯ ಮಾಂಸವನ್ನು ಹರಿದು ತಿನ್ನುವ ಬೆಕ್ಕಿನ ಹಲ್ಲು ತನ್ನ ಮರಿಯನ್ನು ಕಚ್ಚುವಾಗ ಮಾತ್ರ ಅದು ಹೇಗೆ ಅಷ್ಟು ಮೃದುವಾಗಿ ಆ ಕಾರ್ಯವನ್ನು ಎಸಗ